ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವ. ಆಲ್ರೆಡಿ ನಮ್ಮ ಸಿದ್ದರಾಮ್ ಅಥವಾ H16 ಬೆಳಗಾವಿ ರಾಜ್ಯದ ಬಗ್ಗೆ ಮಾತಾಡ್ತಾ ರಮೇಶ್ ಜಾರಕಿಹೊಳಿ ಅವರು ಏಕಾಂಗಿ ಆಗ್ತಾ ಇದ್ದಾರೆ BJPಯಲ್ಲೇ ಅನ್ನುವಂಥ ಮಾತಾಡಿದ್ದೆ. ಅದಕ್ಕೆ ಸ್ಪಂದನೆ ಆಗುವಂಗೋ ಅಥವಾ ಒಂದು ವಾತಾವರಣ ಏನೋ ಕ್ರಿಯೇಟ್ ಆಗ್ತಾ ಇದೆ. ಇದೇ ಒಂದು ಸಂದರ್ಭದಲ್ಲಿ BL ಸಂತೋಷ ಬಂದು ಹೋಗಿದ್ದು, ಜೊತೆಗೆ ಕತ್ತಿಯವ್ರನ್ನ ಒಂದು ಸಭೆಯಲ್ಲಿ ಭೇಟಿಯಾಗಿದ್ದು, ಮಾತಾಡಿದ್ದು, ಸತೀಶರ ಈ ಸ್ಮಶಾನದ ಒಂದು ಹೋರಾಟ ಅದನ್ನು ಖಂಡಿಸಿದ್ದು, ಇವೆಲ್ಲ ಡೆವಲಪ್ಮೆಂಟ್ ಆದಾಗ ನಾವು ಹೇಳಿದ್ದೀವಿ ಇದೇ ಸಂದರ್ಭದಲ್ಲ ಏನಪ್ಪ ಅಂತಂದ್ರೆ ಇಲ್ಲೊಂದು ಹೊಸದು ಚೇಂಜಸ್ ಆಗ್ತಾ ಇದ್ದಾವ ಅನ್ನುವಂಥದ್ದು. ಈ ನಡುವೆ ಏನಾಗಿಬಿಟ್ಟದಪ್ಪ ಅಂತಂದ್ರೆ ಯಡಿಯೂರಪ್ಪನವರು BJPಯಲ್ಲಿ ಬಲಿಷ್ಠರಾಗ್ತಾ ಇದ್ದಾರೆ. ವಿಜಯೇಂದ್ರರ ಅಧ್ಯಕ್ಷಗಿರಿಯನ್ನು ಅಲ್ಲಾಡಿಸೋದು ಅಷ್ಟು ಸುಲಭದ ಮಾತಲ್ಲ ಅನ್ನೋದು ಫಿಕ್ಸ್ ಆಗಲಿರ್ತದೆ. ಇಂಥ ಪ್ರಸಂಗದಲ್ಲೇ ಮುಂದಿನ ದಿನದಲ್ಲಿ ಭವಿಷ್ಯದ ರಮೇಶ್ ಜಾರಕಿಹೊಳಿ ಅವರಿಗೆ BJPಯಲ್ಲಿ ಏನೋ ಶಾರ್ ಅವ್ರ ವಿಶ್ವಾಸಕ್ಕೆ ಇವ್ರಿಗೆ ಕೊಟ್ಟಿದ್ರು. ಹಿಂದೆ ಇವ್ರಿಗೆ ಒಂದು 10-20 ಗೆಲ್ಸ್ಕೊಂಡು ಬರ್ಬೋದು ಅಂತೇಳಿ ಆಗಲಿಲ್ಲ. ಇತಿಹಾಸ ಆಯ್ತದ. ಈಗ 2023 ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಅದರಂತರಲ್ಲ ಅವರು ವಿಶೇಷವಾಗಿ ಶಾರ್ ಅವರು ದೂರಿಸೋದು ಕಾಣ್ತದ. ಪಾರ್ಟಿಯಲ್ಲಿ ಏನೋ ಒಂದಿಷ್ಟು ಯತ್ನಾಳರು ಏನೇನೋ ಮಾತಾಡ್ತಾ ಇದ್ರು, ಅದರಲ್ಲೂ ಯಡಿಯೂರಪ್ಪ ವಿರೋಧವಾಗಿ ಮಾತಾಡ್ತಿದ್ರು, ಅದಕ್ಕೆ ಇವರು ಸಪೋರ್ಟಾಗಿ ನಿಂತರು. ಸಪೋಸ್ ಇನ್ನು ಯಡಿಯೂರಪ್ಪನವರಲ್ಲಿ ಪೂರ್ತಿ ಬಲಿಷ್ಠ ಆಗಿ ಅವ್ರ ಮಗ ಬಲಿಷ್ಠ ಆದ್ರೆ ರಮೇಶ್ ಅವರಿಗೆ ಒಂದರೆ ಆಯ್ಕೆ ಆಗಿ ಹೋದ್ರು ಯಾವುದೇ ಅವಕಾಶಗಳು ಇಲ್ಲ ಅನ್ನೋದು ಈಗ ಕನ್ಫರ್ಮ್ ಆಗಲಿಕ್ಕೆ ಆಗ್ತದೆ. ಹಾಗಾದ್ರೆ ಮುಂದೆ ಏನು ರಮೇಶ್ ಅವರು ಮಾಡ್ಬೋದು ಅಂದಾಗ ಮತ್ತು ಕಾಂಗ್ರೆಸ್ಸಿಗೆ ಬರ್ಬೋದು ಅನ್ನೋಂಥ ಮಾತುಗಳು ಹರಡ್ತಾ ಇದ್ದಾವೆ. ಮತ್ತು ಮರಳಿ ಕಾಂಗ್ರೆಸ್ಸಿಗೆ ಮರಳಿ ಗೂಡಿಗೆ ಬರ್ತಾರ. ಈ ಒಂದು ವಾತಾವರಣ ಜೊತೆಗೆ KPCC ಅಧ್ಯಕ್ಷ ಸ್ಥಾನ ಸಪೋಸ್ ಏನಾದರೂ ಸತೀಶ್ ಅವರು ಸಿಕ್ಕರೆ ಇನ್ನಷ್ಟು ಬಲಿಷ್ಠ ಆಗ್ತದೆ ಕಾಂಗ್ರೆಸ್ನಲ್ಲಿ ತಮ್ಮ ಅಸ್ತಿತ್ವ ಅನ್ನುವಂಥ ಲೆಕ್ಕಾಚಾರ ಅದ. ಅದೇನೋ ಆಗಲಿ, ಒಟ್ಟಿನಲ್ಲಿ BJPಗಿಂತಲೂ ಹೆಚ್ಚು ಸೇಫರ್ ಸೈಡ್ ಯಾವುದಪ್ಪ ಅಂದ್ರೆ ಕಾಂಗ್ರೆಸ್ ಅನ್ನೋದಾಗಿದೆ. ಇದೇ ಸಂದರ್ಭದಲ್ಲೇ ಇನ್ನೊಂದು ಡೆವಲಪ್ಮೆಂಟ್ ಆಗ್ತಾ ಇದೆ. BL ಸಂತೋಷರು ಬಂದಿದ್ದು ನಿಮ್ಗೆ ಗೊತ್ತದ. ಆ ಸಂದರ್ಭದಲ್ಲಿ ಕತ್ತಿಯವರು ಅವ್ರು ಭೇಟಿಯಾಗಿದ್ದು, ಜೊತೆಗೆ ಏನೇನು ಟೀಕೆ ಆಗಿದ್ದು ಎಲ್ಲ ಡೆವಲಪ್ಮೆಂಟ್ ಗೊತ್ತದ. ಅದೇ ಸಂದರ್ಭದಲ್ಲೇ ಕಾಂಗ್ರೆಸ್ನಲ್ಲಿ ಏಕಾಂಗಿ ಆಗಿರುವ ಸೌದಿ ಲಕ್ಷ್ಮಣ್ ಸೌದಿ ಅವರಿದ್ದಂಥವರು, ಯಾಕಂದ್ರೆ ಈಗಾಗಲೇ ಅವ್ರ ಮೇಲೆ FIR ಆಗಿದ್ದು ಮಾಡಿದ್ದು ಸಾಕು ಚರ್ಚೆ ಮಾಡಿದ್ವಿ. ಆ ಸಂದರ್ಭದಲ್ಲಿ ಯಾವ ಕಾಂಗ್ರೆಸ್ ನಾಯಕರು ಅವ್ರ ಸಪೋರ್ಟ್ ನಿಲ್ಲಿಲ್ಲ ಅಂದಾಗ ಈ ಪಕ್ಷದಲ್ಲಿ ಇರೋದು ನನಗೇನದ. ಯಾಕಂದ್ರೆ ಯಡಿಯೂರಪ್ಪನವರು ಇವ್ರನ್ನ ಉಪಮುಖ್ಯಮಂತ್ರಿ ಮಾಡಿದವರು, ಇದು ಗೊತ್ತಿಲ್ಲ ನಮಗೆಲ್ಲ. ಅಂದಾಗ ಯಡಿಯೂರಪ್ಪನ ಮತ್ತು ಲಿಂಗಾಯತ್ ಲಾಬಿ ಈ ಎಲ್ಲ ಲೆಕ್ಕಾಚಾರಲ್ಲ ಈಗ BL ಸಂತೋಷ್ ಭೇಟಿ ಆಗಿದ್ದಾರೆ ಅನ್ನುವಂಥದ್ದು. ಜೊತೆ ಇನ್ನೂ ಹೆಚ್ಚಿನ ಒಂದು ಬಲಿಷ್ಠ ಕಾರಣ ಅಂದರೆ ರಮೇಶ್ ಕತ್ತಿಯವ್ರ ಜೊತೆಗೆ ಅವರ ಸ್ನೇಹ ಬಲಿಷ್ಠ ಆಗಿದೆ ಇವತ್ತು ಅನ್ನುವಂಥದ್ದು. ಒಂದು ವೇಳೆ ಸೌದಿಯವರು BJPಗೆ ಬಂದರೆ BJPಯಲ್ಲಿ ಅವ್ರಿಗೆ ಹೆಚ್ಚು ವ್ಯಾಲ್ಯೂ ಅದ, ಕಿಮ್ಮತ್ತದ, ಬೆಲೆ ಅದ ಅನ್ನೋದು ಇವತ್ತು ಅವ್ರಿಗೆ ಅನಿಸ್ಲಿಕ್ಕೆ ಆಗ್ತದೆ. ಯಾಕೆ ಉಪಮುಖ್ಯಮಂತ್ರಿ ಮಾಡಿದಂಥ ಪಕ್ಷ ಅವರಿಗೆ ಆ ಋಣ ಅದ. ಸಿದ್ಧಾಂತ ಪ್ರಶ್ನೆ ಇಲ್ಲ, ಅಸ್ತಿತ್ವದ ಪ್ರಶ್ನೆ. ತಾವು ಉಳಿಬೇಕಾಗಿದೆ, ತಮ್ಮ ಅಸ್ತಿತ್ವ ಉಳಿಬೇಕಾಗ್ಯದ. ಇವತ್ತು ರಮೇಶ್ ಜಾರಕಿಹೊಳಿಗೂ ತಾವು ಉಳಿಬೇಕಾಗ್ಯದ, ಅಸ್ತಿತ್ವ ಅದು ಮುಖ್ಯದ, ತಾವು ಬೆಳಿಬೇಕಾಗ್ಯದ. ಅದೇ ಕಾಲಕ್ಕೆ ಸೌದಿಯವ್ರಿಗೂ ಹೌದದ. ಹಾಗಾದ್ರೆ ಏನಾಗ್ಬೋದು? ಸೌದಿಯವರು BJP ಹೋಗ್ತಾರೆ. ಮತ್ತು ಅಲ್ಲಿ ಕುಮಟೋಳಿಯವರು ಸಹಜದ, ಅವ್ರ ಮಿತ್ರರು, ಆತ್ಮೀಯರು ರಮೇಶ್ ಜಾರಕಿಹೊಳಿ ಅವರು ಯಾವ ಪಕ್ಷ ಹೋಗ್ತಾರೆ ಅವರು ಅಲ್ಲಿ ಹೋಗ್ಬೋದು ಅಂತೇಳಿ ಮಾತಾಡಿಕೊಳ್ತಾ ಇದ್ದಾರೆ ಜನ. ಹಾಗಾದ್ರೆ ಗೋಕಾಕದ್ದು ಏನಾಗ್ಬೋದು? ನಮ್ಮ ಡಾಕ್ಟರ್ ಮಹಾಂತೇಶ್ ಖರಾಡಿ ಅವ್ರದ್ದು ಅಂತ. ಯಾಕಂದ್ರೆ BJP ಅಥವಾ ಕಾಂಗ್ರೆಸ್ ಯಾವುದೂ ಅಲ್ಲಿ ಕಾಂಗ್ರೆಸ್ನವರು ಮತ್ತಿಲ್ಲೇ ಸ್ವಲ್ಪದಲ್ಲಿ ಸೋತಂಥವ್ರು, ಅವ್ರಿಗೂ ಆಸೆ ಅದ ನಾವು ನಿಲ್ಲಬೇಕಪ್ಪ ಈ ಸಲ ಕಾಂಗ್ರೆಸ್ನಿಂದ ಅಂತೇಳಿ. ಅವ್ರಿಗೂ ಏನೋ ಒಂದು ಅತಂತ್ರ ಸ್ಥಿತಿ ಈಗಾಗಲೇ ಮೂಡಿದೆ ಅಂತ ಕಾಣ್ತದೆ. ಈ ಹಿನ್ನೆಲೆಯಲ್ಲೇ ಅವರು JDSದ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಆಗಿದ್ದಂಥ ನಮ್ಮ VL ಪಾಟೀಲ್ ನಮ್ಮ ಪ್ರತಾಪರಾವ್ ಅವ್ರನ್ನ ಕರ್ಕೊಂಡು ಬಂದು ಏನು ನಾವು ಒಂದು ಟಿಕೆಟ್ ಕೊಡದೆ ಹೋದ್ರೆ ನಾವು JDSನಿಂದ ನಿಲ್ಲಿಸ್ತೀವಿ ಅಂತೇಳಿ ಇವೆಲ್ಲ ಗದ್ದಲ ಡೆವಲಪ್ ನೋಡಿದಾಗ
ಒಂದು ವೇಳೆ ರಮೇಶ್ ಅವರು ಕಾಂಗ್ರೆಸ್ಗೆ ಬಂದ್ರೆ ಅವ್ರು ಟಿಕೆಟ್ ಗ್ಯಾರಂಟಿ ಹೋಗಕ್ಕಾಗದ್ದು. ಅದೇ ಕಾಲಕ್ಕೆ ಅಲ್ಲೇ ಸೌದಿಯವರು ಬಿ ಜೆ ಪಿಗೆ ಹೋದ್ರೆ ಬಿ ಜೆ ಪಿ ಟಿಕೆಟ್ ಅವ್ರಿಗೆ ಗ್ಯಾರಂಟಿ. ಅದ್ರ ಕುಮ್ಮಟಿಯವರು ಕಾಂಗ್ರೆಸ್ಗೆ, ನಮ್ಮ ಕಡಾಡಿಯವರು ಅವರು ಬಿ ಜೆ ಪಿ ಹುಡುಕ್ಬೇಕು, ಇಲ್ಲ ಜೆ ಡಿ ಎಸ್ ಹೋಗ್ಬೇಕು, ಇಲ್ಲ ಸ್ವತಂತ್ರವಾಗಿ ನಿಲ್ಲಬೇಕು. ಈ ಸ್ಥಿತಿ ಒಟ್ಟಾರೆಯಾಗಿ ಅದೇನೂ ಇರಲಿ. ಆದರೆ ಬೆಳಗಾವಿ ರಾಜಕೀಯದಲ್ಲಿ ಇದು ಹೊಸ ಡೆವಲಪ್ಮೆಂಟ್ ಆಗಲಿಕ್ಕತ್ತದ. ಈ ಡೆವಲಪ್ಮೆಂಟ್ ಆದ್ರೆ ಇದು ಯಾರಿಗೆ ಎಷ್ಟು ಲಾಭ ಆಗ್ತದೆ, ಹಾನಿ ಆಗ್ತದೆ, ಆದ ನಂತರ ವಿಚಾರ ಮಾಡುವಂಥ ವಿಷಯ. ಇದು ಆಗಬಹುದಾ ಅನ್ನುವಂಥದ್ದು. ಆಲ್ರೆಡಿ ಸೌದಿಯವರು ಇಷ್ಟರಲ್ಲೇ ಮಂತ್ರಿಗಿರಿ ಆಗಬೇಕಾಗಿತ್ತು, ಮಂತ್ರಿಗಿರಿ ಸೇರಬೇಕಾಗಿತ್ತು, ಆಗಿಲ್ಲ. ಈಗ ನಾನು ಸ್ವಲ್ಪ ಚರ್ಚೆ ಮಾಡಿದ್ವಿ ಅದನ್ನು. ಅದ್ರ ಜೊತೆಗೆ ಮಂತ್ರಿಗಿರಿಗೆ ಅಡ್ಡಾಗಿ ಬರಲಿ ಅನ್ನೋ ದೃಷ್ಟಿಕೋನದಿಂದ FIR ದಾಖಲೆ ಆಗಿದ್ದು ನಿಮ್ಮ ಮುಂದೆ ಮಾತಾಡಿದ್ದದು. ಅದು ಯಾವುದೋ ರೂಪಲೇ ಇರೋದು, ಅದು ಮುಗಿದಿಂದ ಮಾಡೋಣಪ್ಪ ಅನ್ನುವಂಥದ್ದು. ಹೀಗಾಗಿ ಬಿ ಜೆ ಪಿಯಿಂದ ಕಾಂಗ್ರೆಸ್ ಬರೋದು ಏನೋ ಒಂದು ಕಾನ್ಫಿಡೆನ್ಸ್ ಇತ್ತು ಅವ್ರಿಗೆ, ಏನೋ ಒಂದು ಆಗ್ಬೋದು ಅಂತಿತ್ತು. ಅದು ಯಾವುದೂ ಆಗಿಲ್ಲ ಅಂತಾಗ ಸಹಜವಾಗಿ ಈ ಸೌದಿಯವರು ಬಿ ಜೆ ಪಿ ಹೋಗ್ಬೋದು ಅನ್ನುವಂಥ ಒಂದು ವಿಶ್ವಾಸದಿಂದ ಬೆಳೀತಾ ಇದೆ. ಆದರೆ ಒಂದು ಏನಾಗ್ಬೋದು ಈ ಮಧ್ಯದಲ್ಲಿ ಅಂದರೆ ಇನ್ನೊಂದು ಅದರ ಡೆವಲಪ್ಮೆಂಟ್ ಇಲ್ಲ. ಸಿದ್ದರಾಮಯ್ಯರ ಸರ್ಕಾರ ಉಳಿತದನ, ಸಿದ್ದರಾಮಯ್ಯರು ಸೇಮಾಗಿ ಉಳಿತಾರ ಅನ್ನುವಂಥದ್ದು. ಉಳಿತಾರ 99.9 ಕರೆಕ್ಟು. ಆದ್ರೆ 1% ದೈವದ ಬಗ್ಗೆ ಮಾತಾಡ್ತಾ ಇದ್ದಾರೆ ನಮ್ಮ ದೈವ ಭಕ್ತ DKC ಅವರು. ಅವ್ರಿಗೆ ಮತ್ತೆ ಕರೆದಿದ್ದಾರೆ ವಿಶೇಷವಾಗಿ ಹೈಕಮಾಂಡ್. ಅವ್ರಿಗೇನಾದ್ರು CM ಮಾಡಿದರೆ ಇನ್ನೂ ಚಿತ್ರ ಬದಲಾಗ್ಬೋದು, ಬೇರೆ ರೂಪದ್ದು ಆಗ್ಬೋದು, ಹೇಳಕ್ಕೆ ಸಾಧ್ಯ ಇಲ್ಲ. ಆದ್ರೆ ಅದು ಆಗೋದು ಬಹಳ ಕ್ಷೀಣ. ಆದರೂ ತಮ್ಮ ಅಸ್ತಿತ್ವ ಉಳಿಸಿಕೊಳ್ಳೋ ಸಲುವಾಗಿ DKC ಅವರು ಆಲ್ರೆಡಿ ವಿಶ್ವಾಸ ತೆಗೆದುಕೊಂಡಿದ್ದಾರೆ. ತಾನೇ ಅಧ್ಯಕ್ಷ, ಇನ್ನೊಬ್ರಿಗೆ ಯಾರು ಇಲ್ಲ ಅನ್ನುವಂಥದ್ದು. ಲೀಡ್ ದ ಎಲೆಕ್ಷನ್ ಅಂತ ಹೇಳಿಬಿಟ್ಟಿದ್ದಾರೆ ಈಗಾಗಲೇ ನಮ್ಮ ರಾಹುಲ್ ಗಾಂಧಿ ಅವರು. ಇವೆಲ್ಲ ನೋಡಿದಾಗ ಇನ್ನೂ ಅತಂತ್ರ ಸ್ಥಿತಿ ಇದ್ದರೂ ಸಹಿತ ಒಂದಂತಿ ಖಚಿತ ಏನಪ್ಪ ಅಂತಂದ್ರೆ BJP ನಮ್ಮ ರಮೇಶ್ ಜಾರಕಿಹೊಳಿಗೆ ಇವತ್ತು ಒಂದು ರೀತಿ ಬೇಜಾರಾಗ್ಯದ, ಅಥವಾ ಅದ್ರ ಬಗ್ಗೆ ನಿರ್ಲಕ್ಷ್ಯ ಪಡೆದದ, ಅಥವಾ ನಾಯಕರು ಇವ್ರನ್ನ ದೂರ ಸರಿಸಿದ್ದಾರೆ ಅನ್ನುವಂಥದ್ದು. ಅದೇ ಕಾಲಕ್ಕೆ ಸೌದಿಯವ್ರಿಗೂ ಒಂದು ಏನಪ್ಪ ಅಂತಂದರೆ ಸತೀಶ್ ಅವ್ರಿಗಿಂತಲೂ ರಾಜಕೀಯವಾಗಿ ಕಾಂಗ್ರೆಸ್ನಲ್ಲೇ, ಅದರಲ್ಲೂ ಸಿದ್ದರಾಮಯ್ಯ ತಾನು ಹತ್ತಿರ ಆಗಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಸತ್ಯ ಅವ್ರಿಗೂ ಅನುಭವ ಬಂದಿದ್ದಾಗ್ಯದ. ಹೀಗಾಗಿ ಸೌದಿಯವರು ಕಾಂಗ್ರೆಸ್ನಲ್ಲೇ ಏಕಾಂಗಿ, BJPಯಲ್ಲಿ ನಮ್ಮ ರಮೇಶ್ ಜಾರಕಿಹೊಳಿ ಅವರು ಏಕಾಂಗಿ. ಹೀಗಾಗಿ ಅದಲ ಬದಲ ಆಗ್ಬೋದು ಅನ್ನುವಂಥ ದೊಡ್ಡ ಕೂಗಿ ಹೇಳ್ತಾ ಇದ್ದ. ಇದು ಏನಪ್ಪ ಅಂತಂದ್ರೆ ವಿಶೇಷವಾಗಿ ಬೆಳಗಾವಿಯಲ್ಲಿ ಇತ್ತೀಚೆಗೆ ಡೆವಲಪ್ ಆಗ್ತಿರುವಂಥ ಮಾತು. ಇನ್ನೂ ಕೆಲವಷ್ಟು ಇದ್ದಾವಿಲ್ಲ ಅಂತಲ್ಲ. ಈಗ ಒಂದು ಮಾಧ್ಯಮ ಹಲವು ಸಲ ಮಾತಾಡಿದ್ದೀನಿ ಇದನ್ನು. BJP ಮಾತ್ರ ಇವತ್ತಿನ ದಿನದಲ್ಲೇ ಬೆಳಗಾವಿ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಇಂತಲೂ ಬಲಿಷ್ಠ ಆಗಲಿಕ್ಕತ್ತದ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಆದರೆ ರಾಜ್ಯ ಮಟ್ಟದಲ್ಲಿ ಏನಾಗ್ತದೆ ಬೇರೆ ವಿಷಯ. ಯಾಕೆಂದ್ರೆ ರಾಜ್ಯ ಮಟ್ಟದಲ್ಲ ಇನ್ನೂ ಕಾಂಗ್ರೆಸ್ಗೆ ಹೆಸರು ಚೆನ್ನಾಗಿದೆ ಅನ್ನೋಂಥ ಮಾತು. ಬಟ್ ಬೆಳಗಾವಿ ವಿಷಯಕ್ಕೆ ಬಂದಾಗ ಎರಡದ್ರ ಮಧ್ಯದಲ್ಲಿ ಎಡ್ಜ್ ಮೇಲದ ತಿಕ್ಕಾಟ, ಎಡ್ಜ್ ಮೇಲದ. ಒಂದೆರಡು ಹೆಚ್ಚು ಕಡಿಮೆ ಆದ್ರೆ ಆ ಕಡೆಯವ್ರ ಈ ಕಡೆ, ಈ ಕಡೆಯವ್ರ ಆ ಕಡೆ ಆಗ್ಬೋದು. ಬಟ್ ಬೆಳಗಾವಿ ಜಿಲ್ಲಾ ಮಟ್ಟಿಗೆ ಮಾತ್ರ ಇವತ್ತು ಖಚಿತವಾಗಿ ನಾವು ಹೇಳ್ಬೋದು, ಈ ರಮೇಶ್ ಜಾರಕಿಹೊಳಿ ಅವರ ಎಂಟ್ರಿ ಆದರೆ ಇವೆಲ್ಲ ಚೇಂಜ್ ಆಗುವಂಥ ಸಾಧ್ಯತೆಗಳಿದ್ದಾವೆ. ಈಗಾಗಲೇ ಹೇಳಿದಂಥ ಕುಮಟಳ್ಳಿಯವರು ಕಾಂಗ್ರೆಸ್ಸಿಗೆ, ಕಡಾಡಿಯವರು BJP ಅಥವಾ JDSಗೆ, ಇವೆಲ್ಲ ಸ್ಥಾನಾಂತರ ಆಗುವಂಥ ಸಾಧ್ಯತೆಗಳಿದ್ದಾವೆ. ಆದರೆ ಒಂದು ಮಾತ್ರ ನಾವು ತಿಳ್ಕೊಬೇಕಾಗಿದೆ, ಇವೆಲ್ಲ ರಾಜಕಾರಣಿಗಳು, ನಾಯಕರು ವಿಶೇಷವಾಗಿ ತಮ್ಮ ಹಿತಾಸಕ್ತಿಗಾಗಿ ತಾವು ಒಂದು ರಾಜಕೀಯ ಮಾಡ್ತಾ ಇದ್ದಾರೆ ವಿನಃ ವಿಶೇಷವಾಗಿ ಇವರಿಗೆ ಇನ್ನುಳಿದ ವಿಷಯಗಳು ಇಲ್ಲ ಅನ್ನೋದು ನಾವು ತಿಳ್ಕೊಬೇಕಾದದ್ದು. ಅದರ ವ್ಯವಸ್ಥೆನೇ ಆಗ್ಯದ. ಯಾವ ಪಾರ್ಟಿ ಆದರೂ ಸಹಿತ ಅಷ್ಟ ತಮ್ಮ ಪಾರ್ಟಿ ಮುಖ್ಯ. ಪಾರ್ಟಿ ಅಲ್ಲಿ ನೈತಿಕತೆ ಅನೈತಿಕತೆ ಇಲ್ಲ, ಅಲ್ಲಿ ಇರೋದು ಒಂದು ಅಧಿಕಾರ. ಆ ದಿಶೆಯಲ್ಲೇ ಇದು ಏನು ಅಧಿಕಾರ ಹಿಡಿಯಲಿ, ಏನು ಚೇಂಜ್ ಆಗ್ಬೋದು. ಇದನ್ನು ನಾವು ಇದರಿಂದ ಅವ್ರು ಮುಂದಿನ ದಿನದಲ್ಲಿ ನೋಡಬೇಕಾಗಿದೆ. ಒಟ್ಟಾರೆಯಾಗಿ ಇದು ವಸ್ತುಸ್ಥಿತಿ. BJPಯಿಂದ ಕಾಂಗ್ರೆಸ್ಸಿಗೆ ನಮ್ಮ ರಮೇಶ್ ಜಾರಕಿಹೊಳಿ ಅವರು, ಕಾಂಗ್ರೆಸ್ನಿಂದ BJPಗೆ ನಮ್ಮ ಇನ್ನೊಬ್ಬ ನಾಯಕ ಸೌದಿಯವರು, ಲಕ್ಷ್ಮಣ ಸೌದಿಯವರು. ಇದು ಏನೇನು ಆಗ್ಬೋದು ಇದನ್ನು ನೀವು ಚಿಂತನೆ ಮಾಡಿರಿ. ಯಾಕಂತಂದ್ರೆ ಇದು ರಾಜಕೀಯ ಪರಿಸ್ಥಿತಿಯನ್ನು ನಮಗೆ ಆ್ಯಕ್ಚುಯಲ್ ಆಗಿದ್ದು ಇದನ್ನು ಬಿಡಿಸ್ತಾ ಇದ್ದೀನಿ. ಬಟ್ ಡೆವಲಪ್ ಆಗ್ತಾ ಇದ್ದಾವೆ ಅವೆಲ್ಲ.
ಇನ್ನು ಮುಖ್ಯಮಂತ್ರಿ ಪದವಿ ಇದು ಅದು ಇದು ನಂತರದ ಮತ್ತೆ ಚರ್ಚೆ ಮಾಡೋದಿದೆ ಇರ್ತದೆ. ಬಟ್ ಈಗ ಮಾತ್ರ ಇಷ್ಟ ಆಗ್ಯದ. ಮತ್ತು ಇನ್ನೊಂದು ಮಾತು ಕೊನೆಯದಾಗಿ ಹೇಳೋದು, ರಮೇಶ್ ಅವರು ಯಾಕೆ ಕಾಂಗ್ರೆಸ್ ಬರ್ತಾ ಇದ್ದಾರೆ ಅಂದ್ರೆ, ಸತೀಶ್ ಅವ್ರನ್ನ ಏನೋ ಅಧ್ಯಕ್ಷ ಮಾಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ಆದರೆ ಮುಂದಿನ ದಿನಗಳಲ್ಲಿ ಒಂದು CM ಆಗುವ ಎಲ್ಲ ಸಾಧ್ಯತೆ ಹೆಚ್ಚಿರೋದ್ರಿಂದ ಅವ್ರ ಜೊತೆಗೆ CM ಪೋಸ್ಟ್ ತಮ್ಮ ಕುಟುಂಬಕ್ಕೆ ಸಿಗುವಂಥ ಒಂದು ಪ್ರಯತ್ನ ಮಾಡುವಲ್ಲೇ ಸ್ವತಃ ತಾವು ಇರಬೇಕು ಅನ್ನುವಂಥ ಒಂದು ವಿಚಾರ ಹೊರಳಿದೆ. ಮತ್ತು ತಪ್ಪಂತೂ ಅಲ್ಲ. ರಾಜಕೀಯದಲ್ಲೇ ಇವತ್ತಂತೆ ನಮಗೆ ಗೊತ್ತಿದ್ದ ವಿಷಯ, ಯೂನಿವರ್ಸಲ್ ಟ್ರೂತ್, ಎಲ್ಲ ಕುಟುಂಬ ರಾಜಕಾರಣ ಅಂಥೇಳಿ ಬಿಡಿಸಿ ಹೇಳಬೇಕಾಗಿಲ್ಲ. ಈವನ್ ರಾಹುಲ್ ಗಾಂಧಿ ಅವ್ರದ್ದಾಗಿರ್ಬೋದು, BJPಯಲ್ಲಿ ಇವತ್ತು ನಾವು ಯಡಿಯೂರಪ್ಪ ಮತ್ತು ಅವ್ರ ಮಗಂದಾಗಿರ್ಬೋದು, JDSನಂತೂ ಮುಗಿದೋಯಿತು ಕುಟುಂಬ ರಾಜಕಾರಣ. ಒಂದು ದೊಡ್ಡ ಪ್ರತ್ಯಕ್ಷ ಉದಾಹರಣೆ. ಅದೇನಾಗಲಿ, ಇದು ಮಾತ್ರ ಡೆವಲಪ್ಮೆಂಟ್. ರಮೇಶ್ ಬರ್ತಾರ BJPಗೆ, ಸೌದಿ ಹೋಗ್ತಾರ ಕಾಂಗ್ರೆಸ್ಗೆ, ನೋಡೋಣ ಅದರಲ್ಲಿ ಏನಾಗ್ತದೆ ಅಂತ ಹೇಳ್ತಾ, ಇದು ನಿಮ್ಮ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡಿ. H60 ನ್ಯೂಸ್ ಅರ್ಥ ಸಿದ್ದರಾಮಯ್ಯ ಸತ್ಯಕ್ಕೆ ವಂದನೆಗಳು.